ಹಾಗಾಗಿ ಅವ್ರು ಏನೇನು ಕಾರ್ಯಕ್ರಮಗಳು ಮಾಡ್ತಾರೋ, ಸಣ್ಣ ಇರ್ಬೋದು, ದೊಡ್ಡ ಇರ್ಬೋದು, ಎಲ್ಲದಕ್ಕೂ ನಾವು ಸಪೋರ್ಟ್ ಆಗಿ ಅಥವಾ ನನಗೆ ಬರ್ಲಿಕ್ಕಾಗಲಿಲ್ಲ ಅದು ದೂರಿಂದ ವಿಶ್ ಮಾಡುವಂಥ ಶುಭಾಶಯಗಳನ್ನು ಕೊಡುವಂಥ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು 45ನೇ ಏನು ಹುಟ್ಟುಹಬ್ಬದ ನಿಮಿತ್ತ ಇವತ್ತೇನು ಪೂರ್ವಭಾವಿ ಸಭೆ ಕರೆದಿದ್ವಿ. ಮುಕ್ತವಾಗಿ ನನ್ನ ಮಾತೇನಂತಂದರೆ, ಎರಡು ಹೊಸ ವಿಚಾರಗಳು ಬಂದವು. ಯಾವುವು ಅಂತಂದರೆ, ಈಗೆಲ್ಲ ಹಿಂದೆಲ್ಲ ನಾವೆಲ್ಲ ಗಿಡಗಳು ನೆಡೋದಾಗಲಿ, ಬೇರೆ ಬೇರೆ ಥರದ ಸನ್ಮಾನಗಳು, ಯಾರ್ಯಾರಿಗೆ ಹಿರಿಯರಿಗೆ ಒಂದಿಷ್ಟು ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಈ ಸಲ ಭಾಳ ಖುಷಿ ಅನಿಸ್ತು ನನಗೆ. ಒಂದೆರಡು ವಿಚಾರಗಳನ್ನು ನೋಡಿದೆ. ಏನಂತಂದರೆ, ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ಬಿಡುಗಡೆ ಮಾಡುವಂಥದ್ದು. ಮುಂಚಿತವಾಗಿ ಶಿಲ್ಪ ಅವರ ಪುಸ್ತಕ ಬಿಡುಗಡೆ ಆಯಿತು. ಆಮೇಲೆ 11ನೇ ತಾರೀಕಿಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರುಗಳು, ಅದು ನಿಮ್ಮದು ಸೇರಿಸ್ಬೇಕು. ಹಿಂದಿನ ಮತ್ತು ಹಿಂದಿನ ನಿಮ್ಮವರೆಗೆ ಏನೇನು ಯಾರ್ಯಾರು ಅಧ್ಯಕ್ಷರಾಗಿದ್ದಾರಲ್ಲ ಅವರೆಲ್ಲರ ಪರಿಚಯವನ್ನು ಹೊಸ ಖುಷಿಯಾಗ್ತದೆ. ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಇದು ಇಲ್ಲಿವರೆಗೆ ಆಗಿಲ್ಲ, ಹೊಸ ಬೆಳವಣಿಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಇವತ್ತೇನು ಮೀಟಿಂಗ್ನಾಗ ಕುಂಡ್ರಿಸಿ ಈ ಮಾತುಗಳನ್ನು ಆಲಿಸುವಂತ ಇದಕ್ಕೆ ಬಹಳ ಅಭಿನಂದನೆಗಳನ್ನು ನಿಮ್ಮ ಸ್ವಾಗತ ಸಮಿತಿಯವರಿಗೆ ಮತ್ತು ಈ ಕೆಲಸ ಯಾರು ಮಾಡಿಲ್ಲ. ಹಿಂದಿನ ಅಧ್ಯಕ್ಷರುಗಳ ಇತಿಹಾಸವನ್ನ, ಎಲ್ಲ ಅಧ್ಯಕ್ಷರ ಇತಿಹಾಸವನ್ನ ಬಲ್ಲಂತ ವ್ಯಕ್ತಿ ನಾನು. ಈ ಬಿಲ್ಡಿಂಗ್ ಆಗಿದ್ರೆ ಬಿಲ್ಡಿಂಗ್ ಮೇಲೆ ಮಲಬೋದು ಅಂತ ಹೇಳ್ತೀನಿ ನಾನು. ಮ್ಯಾಲ ಹುಡುಕ್ತಿದ್ದಂಗೆ ಬಸ್ಸಿಗೆ ಸೇರಂತ ಹೋಗ್ತಾರೆ. ಈಗ ಮನೆಯಾಗ ಯಾರು ಇರ್ತೀವಿ, ನಾವು ವಾಪಸ್ ಹೋಗ್ಬೇಕಾಗಿ ಏನು ಮಾಡೋದು, ಮ್ಯಾಲ ನೀರು ಹೊಡಿತಿದ್ರು ಮ್ಯಾಲ ಮಲ ಹೋಗಿದ್ದು ನಾನು. ಅವು ಮಾರ ಆ ರೀತಿಯಾದಂಥ ಈ ಕನ್ನಡ ಭವನ ನಮ್ಮ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ನಡೆದಿದೆ. ಹುಟ್ಟುಹಬ್ಬ ಭಾಳ ಜನ ಟೀಕೆ ಮಾಡ್ತಾರೆ. ಅವ್ರಿಗೆ ನಾನು ಸ್ವಾಗತ ಸಮಿತಿ ಇದ್ದಾಗೂ ಒಂದಿಷ್ಟು ಕೂಗುಗಳು ಬಂದವು ನನಗೆ. ಏನಂದರೆ, ಏನ್ರಿ ಜಿಲ್ಲಾಧ್ಯಕ್ಷರು ತಮ್ಮ ಮಾಡ್ಕೋತಾರ, ತಮ್ಮದೇ ಮಾಡ್ಕೋತಾರ, ಏನೇನಲ್ಲ. ಆದರೆ ಹುಟ್ಟುಹಬ್ಬ ಒಂದೇ ಅದರೊಳಗೆ ನೆಪ ಎಷ್ಟು ಜೋಡಣೆ ಮಾಡ್ಯಾರಂದ್ರೆ ಅದು ನಮ್ಮದೇ ಬೆಳವಣಿಗೆ ಅದರೊಳಗೆ, ನಮ್ಮೆಲ್ಲರ ಬೆಳವಣಿಗೆ ಅದರೊಳಗೆ. ಹೀಗಾಗಿ ಈಗ ಅದರೊಳಗೆ ವೇದಿಕೆ ಕಲ್ಪಿಸ್ತಾರ, ಆಮೇಲೆ 4 ಮಂದಿಗೆ ಸನ್ಮಾನ ಮಾಡ್ತಾರ, ಒಂದಿಷ್ಟು ಮಂದಿ ಸ್ವಾಗತ ಸಮಿತಿ ಮೇಲೆ ವೇದಿಕೆ ಮೇಲೆ ಕೊಂಡಿರ್ತಾರ, ನಮ್ಮವರೇ. ಸೊ ಅವರು ಹುಟ್ಟುಹಬ್ಬ ನೆಪ ಮಾಡಿಕೊಂಡು ಸಾಂಸ್ಕೃತಿಕ ಉತ್ಸವ ಮಾಡುವಂಥದ್ದು, ರೈತರಿಗೆ ಸನ್ಮಾನ ಮಾಡುವಂಥದ್ದು, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡ್ತಾ ಈ ರೀತಿ ಹಂತಕ್ಕೆ ಇವತ್ತು 45ನೇ ಹುಟ್ಟುಹಬ್ಬ. ಮಾನ್ಯ ಅಧ್ಯಕ್ಷರಿಗೆ 45 ಈಗಾಗಿರ್ಬೋದು, ಈಗ ಇನ್ನೊಂದು 5 ವರ್ಷದ 50 ಅರ್ಧ ಶತಕ ಮಾಡಿಸ್ತಾರೆ. ಅವರು ಸಿದ್ಧಗಂಗಾ ಶ್ರೀಗಳಂಗೆ 100 ವರ್ಷ ಬದುಕಲಿ, ನಮ್ಮೆಲ್ಲರ ಮೇಲೆ ಅವರ ಕೃಪೆ ಇರಲಿ. ಮತ್ತು ನಮ್ಮಂಥವ್ರು ಎಷ್ಟೋ ಜನ, ಬರೀ ನಾವು ಬೆಳೆಯೋದಷ್ಟೇ ಅಲ್ಲ, ನಾವು ಭಾಳ ನಮ್ಮನ್ನು ನಾವು ಅನುಭವಿಸ್ಕೊಂಡು ಭಾಳ ಜನ ಬೆಳೆದೇವು ಏನು ಬೆಳೆದಿಲ್ಲ ನಾವು. ಅದಂದ್ರೆ ಒಮ್ಮೊಮ್ಮೆ ಏನಾಗ್ತಂದ್ರೆ, ಬೆಳೆದಿವೊಂಬ ಅನ್ನುವಂಥ ಅಹಮಿಕೆ ನಮ್ಮಲ್ಲಿ ಬರುತ್ತೆ. ಅದು ಬರಬಾರ್ದು, ಆ್ಯಕ್ಚುಲಿ ಬರಬಾರ್ದು. ಯಾಕೆ ನಾನೇ ಇಷ್ಟು ಪುಸ್ತಕ ಬರ್ತೀನಿ, ನಾನು ಸಂಶೋಧಕ ಅಂತ ನಮಗೊಂದು ಕೊಂಬುಗಳು ಬರ್ತಾವೆ. ಆ ಕೊಂಬು ನಮ್ಮಲ್ಲಿ ಬರಬಾರ್ದು. ಆ್ಯಕ್ಚುಲಿ ಮಾನ್ಯ ಅಧ್ಯಕ್ಷರು ಅವ್ರಿಗೆ ಕೊಂಬೆ ಇಲ್ಲ, ಎಷ್ಟರ ಅಷ್ಟೇ. ನಂಗೆ ಈಗ ಶಿಲ್ಪ ದೃಶ್ಯ ಭಾಳ ಚಂದ ಹೇಳೋದು, ಈ ಕತ್ತಿ ಮುಖಾಂತರ ಹೇಳೋದು, ಅವ್ರು ಹಳೆ ದಿವಸ ಮುಖಾಂತರ ಹೇಳೋದು ಭಾಳ ಚೆನ್ನಾಗಿದೆ. ಮಾತು ಕಡಿಮೆ ಅಂದ್ರೂ ಭಾಳ ಚೆನ್ನಾಗಿ ಒಂದ್ಸಲ ಭಾಳ ಖುಷಿ ಅನಿಸ್ತದೆ. ಅಧ್ಯಕ್ಷರ ಜೊತೆ ಯಾರೇ ಜಗಳ ಆಡಿದ್ರು ಮತ್ತೆ 4 ದಿನಕ್ಕಾಗಿ ಅವರೇ ಫೋನ್ ಮಾಡ್ತಾರೆ. ಇದೊಂದು ವಿಶೇಷತೆ. ಮನೆ ಕುಟುಂಬದಂಗೆ ಸಿಲೊಂದ್ಸಲ ಈ ಕುಟುಂಬ ಏನೋ ಒಂದ್ಸಲ ಮುನ್ಸ್ಕೊಡ್ತಾರೆ ಮತ್ತೆ ವಾಪಸ್ ಬರ್ತಾರೆ. ರವೀಂದ್ರನಾಥ್ ಇದು ಕಾಮನ್ ಆಗಿಬಿಡ್ತದೆ. ಇದು ಮನುಷ್ಯ ಸ್ವಭಾವ ಇದೆ. ಬರ್ತಾ ಹೋಗ್ತಾ ನಡೆದೇ ಇರೋದಿಲ್ಲ. ನಾವು ಈಗ 4 ಜನರನ್ನ ಕಳ್ಕೊಂಡ್ರೆ ನಾನು ಭಾಳ ದುಃಖ ಆಗಿದೆ. ನಮ್ಮ ಆತ್ಮೀಯರು ಹಾರ್ಟ್ ಅಟ್ಯಾಕ್ ಆಗಿದೆ. ಅವರು 40-50 ವರ್ಷ. ನನಗೆ ಒಮ್ಮೆ ಅನಿಸ್ತು, ಈ ಸಂದರ್ಭದೊಳಗೆ ಇದು ಹೇಳ್ಬೇಕು ಅನಿಸ್ತದೆ, ಯಾರ ಜೊತೆನೂ ಬೆರಸೆ ಬೆಳೆದ್ಕೋಬೇಕು ಶುರು ಮಾಡ್ಬೇಕು. ಈಗ ನಾನು ಇಲ್ಲಿ ಮಾತಾಡಿ ಹೋಗ್ತೀನೋ ನಾನೇ ಬದುಕ್ತೀನೋ ಅನ್ನೋದೇ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಂದು ನಿಂತಿದ್ದೀವಿ. ಇವತ್ತಿನ ಗಳಿಗೆ ಇಲ್ಲೇನು ಇದ್ದೇವಲ್ಲ, ಇವತ್ತಿನ ಇದುಗಳಿಗೆ ಮಾತ್ರ ನನ್ನ ಕೈಯೊಳಗಾದ. ಆದರೆ ಇವರಿಗೆ 45 ವರ್ಷದ ಸಂಭ್ರಮದಲ್ಲಿ ಅಲ್ಲಿ ತನಕ ಇರ್ತೀವಿ ನೋಡಿ. ನಮಗೆ ಕಲ್ಪನೆ ಆಗ್ಬೇಕು, ಬದುಕ್ತೇವರು ಗೊತ್ತಿಲ್ಲ.
ಆದ್ರೆ ಅವ್ರ ಬದುಕು ನಮ್ಮ ಬದುಕು ಸರಿಯಾಗಿ ಆಗಲಿ ಮತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ ಇನ್ನಷ್ಟು ಪ್ರಖರವಾಗಿ ನಮ್ಮ ರವೀಂದ್ರ ಅವರು ಹೇಳ್ತಿದ್ರು ಮತ್ತು ಕಲ್ಯಾಣ್ ಕುಮಾರ್ ಅವರು, ಧರ್ಮಣ್ಣ ದಂಡಿ ಅವರು ಹೇಳ್ತಿದ್ರು. ಪರಿಷತ್ ಅಂದ್ರೆ ಬಹುಶಃ ನೀವು ಬಾಬುರವ್ರನ್ನು ಉಲ್ಲೇಖ ಮಾಡ್ತಾರೆ. ಈ ಪರಿಷತ್ತು ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಪರಿಷತ್ ಇವತ್ತು ನಿಲ್ತದಂದ್ರೆ ನನ್ನ ಮಾನ್ಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ನಮ್ಮ ಅಧ್ಯಕ್ಷರ ಜೊತೆ ಬಹಳ ಚೆನ್ನಾಗಿ ನಿಕಟ ಸಂಪರ್ಕ ಇದೆ. ಅವರು ಯಾವಾಗಲೂ ಇವರ ಮೇಲೆ ಪ್ರೀತಿ, ಕಾಳಜಿ, ವಿಶೇಷ ಕಾಳಜಿ. ಬಿಸಿಲು ನಾಡು ಅಂತೇಳಿ ಕವಿರಾಜ ಮಾರ್ಗ ಅಂತೇಳಿ, ಈ ಕವಿರಾಜ ಮಾರ್ಗ ಶ್ರೀ ವಿಜಯ, ಬಹಳ ಅವರ ಹೆಸರಿಗೂ ಶ್ರೀ ವಿಜಯಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ. ಹೀಗೆ ಈ ಪರಿಷತ್ತಿನಲ್ಲಿ ಇವತ್ತೇನು 11ನೇ ತಾರೀಕು ಮಾಡುವಂಥ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ. ನಾನು ಬರಲಿಕ್ಕೆ ಪ್ರಯತ್ನ ಪಡ್ತೀನಿ. ಅವತ್ತ ರಜೆ ಮುಂಚಿತವಾಗಿ ಅದಕ್ಕೆ ನಾನು ಡ್ಯೂಟಿ ಬಿಟ್ಟಂತೂ ಬರ್ಲಿಕ್ಕಾಗಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅಧ್ಯಕ್ಷರಿಗೆ ಯಾವಾಗಲೂ ಒಂದು ಫೋನ್ ಮಾಡ್ತಾರೆ, ನಿಮ್ಗೆ ರಜೆ ಅದೆಲ್ಲ, ಅವಾಗ ಮಾತ್ರ ನಾನು ಪರ್ಮಿಷನ್ ನೋಡಿ ಹಾಕ್ಬಿಡ್ತಾರೆ ಯಾವಾಗಲೇ. ಆಯ್ತು, ನಾನು ಹೇಳ್ಬಿಡ್ತೀನಿ ಅವತ್ತಾಗಲ್ಲ ಅಂತೇಳಿ ಸ್ಪಷ್ಟವಾಗಿ. ಕಾರ್ಯಕ್ರಮ 16 ಮಾಡ್ತಾರೆ, ಅವ್ರು ಫ್ರೀ ಯಾರ. ನಮಗೂ ಇನ್ನೊಂದು 2 ವರ್ಷ ಅಧ್ಯಕ್ಷರಿಂದ ಹಿಂದ್ಕೊಂಡಿರ್ತೀವಿ. ರವೀಂದ್ರ ಅಣ್ಣವರು ಡ್ರೈವಿಂಗ್ ಮಾಡ್ಬೋದು, ಮತ್ತೆಲ್ಲ ಶೀಲವಂತ ಸಾಹೇಬರು ಎಲ್ಲರೂ ಕೂಡಿ ಈ ಮತ್ತೆ ಕನ್ನಡ ಗಟ್ಟಿತನ ಬೆಳೆಸಲಿಕ್ಕೆ ನನಗೆ ನಾವು ಅವಕಾಶ ಇದೆ. ಮತ್ತೆ ಆ ರೀತಿ ನಾವು ಸಿದ್ಧರಿದ್ದೀವಿ. ನನಗೇನು ವಯಸ್ಸಾಗಿದೆ ಅಂದ್ರೆ ಮೂಲಿಗೆ ಯಾರು ಕುಂಡಿಸ್ತಾರೆ, ನಾನು ಫ್ರೀ ಇದ್ದೀನಿ. ನಿಮ್ಗೆ ಯಾರು ವಯಸ್ಸಂತಾರ? ನೀವಿನ್ನೂ ಮದುವೆ ಗಂಡು ನಾವು ಆಗ್ಯದ. ಮತ್ತೆ ನಾನು ಅಧ್ಯಕ್ಷದ ಮಾನ್ಯ ಅಧ್ಯಕ್ಷರು ಏನೂ ಇದ್ದಿಲ್ಲ, ವಿಶ್ವಜಂತಿ ಅವು ಯಾರ್ಯಾರಿಗೆ ಕಾರ್ ಎಷ್ಟು ಮುಗಿಸ್ಕೊಂಡು ಕರ್ಕೊಂಡು ಬರ್ತೀವಿ ಅಂತ ಅಷ್ಟು ದೂರ ಅಂತ ಕ್ರಿಯಾಶೀಲ ವ್ಯಕ್ತಿ ಇದ್ದರೆ ನಾವು ಇನ್ನಷ್ಟು ಗಟ್ಟಿಯಾಗಿ ಕನ್ನಡವನ್ನು ಕಟ್ಟಲು ಸಾಧ್ಯ ಇದೆ. ಧರ್ಮಣ್ಣ ದಂಡಿಯವರಿಗೆ ವಿಶೇಷ ಅಭಿನಂದನೆಗಳು. ನೀವು ಬಂದಿಡೋದು ಬಹಳ ಚಟುವಟಿಕೆ ಕಳೆ ಬಂದು ಚಲೋ ಕಾಣಿಸ್ತದೆ. ಅಂದ್ರೂ ಒಬ್ಬೊಬ್ಬರು ಹೆಂಗಿರುತ್ತಂದ್ರೆ ಕಲ್ಗುಣ ಅಂತ ಇರ್ತಾರೆ. ಕಾಲ್ಗುಣ ಚಲೋ ಅದ. ನೀವು ಇನ್ನಷ್ಟು ಗಟ್ಟಿಯಾಗಿ ಒಂದಿಷ್ಟು ಸರ್ಕಾರ ನಿಮ್ದು ಒಂದು 2 ವರ್ಷದ 2.5 ನನಗೆ ಒಂದು 6 ತಿಂಗಳು ಇಲ್ಲಿ ಆದ ಸಮೀಪದ ಕಡಗಂಚಿ ಬಹಳ ಚೆನ್ನಾಗಿದ್ದೀವಿ. ಸಮಯ ಕೊಡ್ಬೋದು. ಮನೆ ಇಲ್ಲೇ ಅದ, ನನಗೇನು ಅಲ್ಲಿ ಸೇಡೋದಾಗಿಲ್ಲ. ಚೆನ್ನಾಗಿ ಒಂದಿಷ್ಟು ಕೆಲಸ ನಮ್ಮ ಇವರು ಅಂಡಿಗೆ ಅವ್ರದ್ದು ಸ್ವಲ್ಪ ನನಗೆ ದುಃಖ ಆಯ್ತು ಅಂಡಿಗೆ ಅವರು. ಆದ್ರೆ ಇವತ್ತು ಖುಷಿಯಾಗಿ ಹಿರಿಯರು ನಮ್ಮ ರೇವಣಸಿದ್ದಪ್ಪ ಜೀವನಿಗೆ ಅವರು ಯಾಕೆ ಸ್ವೀಟ್ ಕೊಡೋದೈತಿ ಅಂತ ಕೇಳೋದು. ಬೇಡ ಸ್ವೀಟ್ ಕೊಡೋದತ್ತು. ಯಾಕೆ ಕೊಡೋದೈತಿ ಅಂದ್ರೆ ನಮ್ಮ ಪ್ರಧಾನ ಗೌರವ ಕಾರ್ಯದರ್ಶಿ ಆರಾಮಾಗಿ ಎದುರಿಗೆ ಅದಕ್ಕೆ ಖುಷಿ. ಇದು ಇತಿಹಾಸದಲ್ಲಿ ಒಬ್ಬ ಗೌರವ ಕಾರ್ಯದರ್ಶಿ ಗುಣಮುಖ ಸ್ವೀಟ್ ಕೊಡೋದು ನೋಡ್ತಾ ಇದ್ದೀವಿ. ಇದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ ನೋಡ್ತಿದ್ರು, ಮತ್ತೆ ಇಲ್ಲಿ ಸಿಗಲಿಲ್ಲ. ಒಬ್ಬ ಹಿರಿಯರು ಮತ್ತು ಅಷ್ಟು ಒಬ್ಬ ನಮ್ಮ ನಿನ್ನೆ ಮಾತಾಡಿದ್ದೀನಿ ಇವರಿಗೆ. ಫೋನೇ ಸ್ವಿಚ್ ಆಫ್ ಇತ್ತು. ನಾವು ದೂರದ ಬೆಂಗಳೂರು ಹೆಂಗೆ ಹೋಗ್ಬೇಕು ಅಂತ ಆ ಮನುಷ್ಯ ಅಧ್ಯಕ್ಷರು ಸಾಧ್ಯ ಎಷ್ಟು ಚೆನ್ನಾಗಿ ಅವ್ರು ಹೋದ್ರು ಏನು ಕೊರತೆನೇ ಬೀಳ್ಬಿಡಲ್ಲ. ನಾವು ಹೋದ್ರು ಕೊರತೆ ಬೀಳಲ್ಲ, ಯಾರು ಹೋದ್ರು ಕೊರತೆ ಬೀಳಲ್ಲ. ಅಧ್ಯಕ್ಷರು ಯಾಕಡೆ ಕಾರ್ಯಕ್ರಮ ಮಾಡ್ತಾರೋ ಏನು ಗೊತ್ತಿಲ್ಲ. ಒಟ್ಟಾರೆ ಅವರ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ಶುಗರ್ ಆಗ್ಯದ, ಶುಗರ್ ಕಂಟ್ರೋಲ್ ಆಗಬೇಕು. ಮಾನ್ಯ ಅಧ್ಯಕ್ಷರೇ, ನಾವು 100 ವರ್ಷ ಬದುಕಬೇಕಂತೇಳಿ ಶುಗರ್ ಕಡಿಮೆ ಆಗಬೇಕು. ನಿಮ್ಮ ಆರೋಗ್ಯ ಕಡೆ ಒಂದು ಕಾರ್ಯಕ್ರಮ ಕಡಿಮೆ ಮಾಡಿ. ಒಂದು ಒಳ್ಳೆ ನೀವು ಚೆನ್ನಾಗಿ ಕಟ್ಟಿದ್ರೆ ನಾವು ಸೇಡಂದ ಖುಷಿಯಾಗಿ ಇರ್ತೀವಿ. ಸೇಡಂದ ನಾವು ನೆಮ್ಮದಿ ಬೇಕು ಅಥವಾ ನಿಮ್ಮ ಒಬ್ಬರ ನೆಮ್ಮದಿನೇ ಅಲ್ಲ, ನಮ್ಮ ನೆಮ್ಮದಿ ನಿಮ್ಮ ಒಳಗಡೆ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಮಾತು ಹೇಳಿ ಮೊದಲಿಗೆ ಅವ್ರೊಂದು ಪುಸ್ತಕ ತರಬೇಕು. ಜಲ್ದಿ ಅಧ್ಯಕ್ಷ ಹೇಳಕ್ಕೆ ನಮಗೆ ತೋಟನಹಳ್ಳಿ ಎಲ್ಲರೂ ಒಂದೊಂದು ಪುಸ್ತಕ ತರಬೇಕು. ಬರಗಲ್ಲು ಅವ ದಯವಿಟ್ಟು ತಗೊಂಡ್ಬರ್ರಿ. ಆನಂದ ಶಾಸ್ತ್ರಿ ನಾವು ಅಲ್ಲೇ ಜನಿಸಿದ್ರು. ನಾವು ಅಲ್ಲಿ ಒಂದು ಪುಸ್ತಕ. ಆಮೇಲೆ ಸರ್ ಅವರು ಬರಗಾಲ ಅವರು ಇದೊಂದು ಹೊಸ ಪ್ರಯೋಗ. ಹಿಂದೆಲ್ಲ ಏನ್ ಮಾಡ್ತಿದ್ರು, ಬೇರೆಯವ್ರ ಪುಸ್ತಕ ಹೋಗಿ ಬಿಡುಗಡೆ ಮಾಡ್ತಿದ್ರು. ಸರ್, ಇನ್ನೊಂದು ವಿಶೇಷ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಪ್ರಮುಖ ಪದಾಧಿಕಾರಿಗಳ ಬಗ್ಗೆನೇ ಒಂದೊಂದು ಕವನ ಬರೆದು ಒಂದು ಪುಸ್ತಕ ಪ್ರಿಂಟ್ ಆಗ್ತಾ ಇರೋ ಪ್ಲಾನ್ ನಮ್ಮ ಸುಗಂಧಿ ಅವರು. ಬಹಳ ವಿಶೇಷ. ನಿಮ್ಗೆ ಅಭಿನಂದನೆಗಳು ಸರ್. ಎಲ್ಲರ ಬಗ್ಗೆ ಅವ್ರ ಮೇಲೆ ಕಾವ್ಯ ಕಟ್ಟುವ ಗುಣ ಇದೆ. ಬಹಳ ಚೆನ್ನಾಗಿ ಆಗಿದ್ದಾಗ ಕಾವ್ಯ ಕಟ್ಟುತ್ತಾರೆ.